ಅಮ್ಮ, ತಡಿ ತಡಿ ತಡಿ, ಸ್ವಲ್ಪ ಹೊತ್ತು ನಿತ್ಕ ಮಾರತಿ. ಯಾವಾಗಲೂ ಒಂದೇ ಥರ ಮಾಡ್ತೀಯ. ಗಂಧಾರಿ ಇಲ್ಲಿಲ್ಲಲ್ಲ, ಎಲ್ಲೋತಾ? ಬಿಟ್ಟು ಹೊಡೆದಿರ? ಇಲ್ಲಪ್ಪ, ಅದು ಒಂದನ್ನು ಹೆಂಗೆ ಬಿಟ್ಟು ಹೊಡಿಯೋಕ್ಕಾಗ್ತದೆ? ಈ ಟೈಮಲ್ಲಿ ಯಾವುದನ್ನು ಬಿಟ್ಟು ಹೊಡಿಯಲ್ಲ. ಎಲ್ಲರದ್ದು ನಟ್ಟಿ ಆತ ಬಂದದೆ. ಎತ್ಲ ಹೋತಮ್ಮ ಗಂಧಾರಿ? ಯಾರಿಗಾರು ಕೊಟ್ರಾ? ಎಂತಕ್ಕೆ ಅದನ್ನು ಕೊಟ್ಟಿದ್ದಮ್ಮ? ಇರ್ತಿತ್ತು. ನೀನೇನು ಮಾಡಿದ್ದೆ? ನಾವು ಹುಲ್ಲು ಜಾಸ್ತಿ ಖಾಲಿ ಆಗ್ತದೆ ಕೊಡೋಣ ಅಂತ ನಾ ಹೇಳಿದ್ದೆ, ಯಾವುದನ್ನು ಕೊಡಬೇಡಿ ಅಂತ. ಯೋ ಪಟಾಕಿ ತೆಗಿ ಮರೆಯಾತ್ಲಾಗಿ. ನೀ ಬಂದಲ್ಲಿಂದ ನಂಗೆ ಇದೇ ಸಮ ಆಗ್ಯದಲ್ಲ, ಒಂದೇ ಒಂದು ಕೆಲಸ ಆಗಲ್ಲ. ಈಗ ಹುಡುಗರು ಬರೋ ಹೊತ್ತಾತು. ಗುಬ್ಬಿ ಏನು ಒಳಗೆ ದಾಟ್ಬೇಕಾರೆ ಏನು ಮಾಡ್ತಾ ಬರ್ತದೆ, ಹಸು ಆತಾದೆ ಅಂತ. ಕೊಲ್ ಬಿದ್ದು ಹೋಗೋಕ್ಕೆ ಇಡೀ ದಿನ ಶಾಲೆ ಮಾಡೋದು. ಶನಿವಾರನವ ಅವಾಗ ಮಳೆ ಅಂತ ರಜೆ ಕೊಟ್ಟಿದ್ದ. ಈಗ ಪುರ್ಸತ್ತಿಲ್ಲದೆ ಪಾಠ. ಇನ್ನು ನಾಳೆನೂ ಶಾಲೆ ಅದೇ ಅಂತ ಹೇಳಿ ಕಳಿಸ್ತಾರ. ಎಂಥದ ಇನ್ನು ನೀವು ಎಂತೆಂತ ನೋಡ್ಕೊ ಬರ್ಬೇಕು, ಎಲ್ಲ ನೋಡ್ಕೊ ಬಾ. ನಾನು ಒಳಗೆ ಕೆಲಸ ಮಾಡ್ತಿರ್ತೇನೆ. ನೀವು ಆಮೇಲೆ ಬಾಯಿ ತಟರ್ಸೋದು ಬೇಡಮ್ಮ. ಎಂತ ಆತು ಹೇಳು, ಗಂಧರಿಗೆ ಎಂತ ಆತು ಹೇಳು. ಮಾರಯ್ಯ, ಹೇಳ್ದೆ ಇದ್ದು ನೀವು ಹಂಗೆ ಮಾಡ್ತೀರ. ಅದನ್ನಲ್ಲಿ ಟಿಲ್ಲರ್ ಸೆಡ್ಡಲ್ಲಿ ಮಲಸಿವ ದಿನ ಎತ್ತಬೇಕು ಮಲಸ್ಬೇಕು. ಆವತ್ತಲ್ಲೆಲ್ಲ ಹೋಗಿ ಬಿದ್ದಿದ್ದು ಮರಯ್ಯ ಎಂತ ಮಾಡ್ಕೊಂಡದಂತ ಗೊತ್ತಿಲ್ಲ. ಎದ್ದು ನಿಲ್ಸಿದ್ರೆ ಸ್ವಲ್ಪ ಹೊತ್ತು ನಿಲ್ತದೆ, ಅದಾಗದೇ ನಿಲ್ಲಕ್ಕಾಗಲ್ಲ. ಹಂಗಾಗಿ ಮತ್ತು ನೀ ಎಂತಕ್ಕೆ ಅದನ್ನು ನೋಡೋದು ಅಂತ ಸುಮ್ಮನೆ ಹಾಕ್ಯಂಡೆ. ನೀನೊಂದು ಹೇಳ್ದಾರ ಮಾತು ಕೇಳಲ್ಲ. ಅದು ಸರಿ ಆಗ್ತದೆ, ಇನ್ನೊಂದು ಸ್ವಲ್ಪ ದಿವಸಕ್ಕೆ ಸರಿ ಆಗ್ತದೆ. ಅಯ್ಯೋ ಹೌದಾನೆ ಅಮ್ಮ, ಅದಕ್ಕೆ ಅಂತ ಆಗಿದ್ದು ಮಾರತಿ. ಪಾಪ. ನೀ ಬಾ ಪಟಾಕೆ, ಒಳ ಬಾ. ಹುಡುಗರು ಬರೋ ಹೊತ್ತಾತು. ಹೇಳ ಅವಕ್ಕೆ ನೀ ಬತ್ತೀಯ ಅಂತೇಳಿ ಬಂದು ನೋಡ್ದಕ್ಕೂ ಒಂದ್ಸತಿ ಕುಣಿಯಕ್ಕದೆ. ಪಾಪ ಅವತ್ತು ದಿನಕ್ಕೊಂದು 2 ಸತಿ ನಿನ್ನೆ ಸುದ್ದಿ ಹೇಳದೇ ಇರ್ತಿರ್ಲ. ನೀನು ಅವ್ರಿಗೆ ಜ್ಞಾನ ಮಾಡ್ತಿರಲ್ಲ. ಸುಮ್ಮನಿರೋ ಮಾರತಿ ಅಮ್ಮ, ನಾ ಹೋಗಿ ಒಂಚೂರು ಗಂಧಾರಿ ನೋಡ್ಕಿ ಬರ್ತೀನಿ ತಾಡಿ. ಎಂಥದಾರು ಮಾಡ್ಕೆ ಮಾರಾಯ. ಹೋಗಿ ನೋಡ್ಕಿ ಬಾ, ಹೋಗು. ಪುಟ್ಟಕ್ಕೆ ಇಲ್ಲಿ ನಿಂತ್ಕೊಂಡು ಎಂತ ಮಾಡ್ತಿದ್ದೀಯೇ? ಎಂತ ಮಾಡೋದು? ಗುಂಡಗೊಬ್ಬಿ ಬರ್ತಾರನೋ ಅಂತ ಕಾಯ್ತಾ ಇದ್ದೆ. ಅವ್ರ ಹತ್ರನಾರು ಒಂಚೂರು ಮಾತಾಡೋಣ ಅಂತ. ನಿಂಗಂತೂ ಮಗ ಬಂದಮೇಲೆ ನಾನೊಬ್ಳು ಮಗಳು ಅನ್ನೋಳು ಇದ್ದೀನಿ ಅನ್ನೋದೇ ನೆನಪಿರಲ್ಲ. ಮತ್ತೆ ಎಂತ ಮಾಡೋದು? ಸುಮ್ಮನಿರೇ ಸಾಕು. ಅಪರೂಪಕ್ಕೆ ಬಂದಾನೆ. ಅಲ್ಲ, ನೀ ಹೇಳ್ತೀಯಲ್ಲ, ಅವು ನೋಡು ಬಂದವನೇ ಸುತ್ತ ಎಲ್ಲ ಒಂದು ಸತಿ ನೋಡಿ, ಕೊಡ್ಗಿಗೆ ಹೋಗಿ ನೋಡಿ. ನಾಯಿನ ಫಸ್ಟೆಲ್ಲ ಮಾಡ್ಕೊಂಡ. ಕೊಡ್ಗಿಗೆ ಹೋಗಿ ನೋಡಿ ಗಂಧಾರಿ ಕೊಟ್ಟದಲ್ಲಿ ಇಲ್ಲಲ್ಲ, ಕೂಡಲೇ ಗೊತ್ತಾಗೋತಲ್ಲ ಅವನಿಗೆ ಎಲ್ಲಿ ಅಂತ ಕೇಳಿಗೂ ಹೇಳ್ದು ಹೊರತು ಬಿಡ್ಲ. ಟಿಲ್ಲ ಶೆಟ್ಟಿಗೆ ಗಂಧಾರಿ ನೋಡ್ಕೊ ಬರ್ತೀನಿ ಅಂತ ಹೋದ. ಎಷ್ಟು ಬೇಜಾರು ಮಾಡ್ಕೊಂಡ ಗೊತ್ತಾ, ಗಂಧಾರಿಗೆ ಪೆಟ್ಟಾಗಿದೆ ಅಂತ ಕೇಂಡ. ನೀ ನಾ ಕೇಳಿದ್ದ ಕೊಟ್ಟಿಗೆಯಲ್ಲಿ ಯಾವ್ಯಾವನ್ನ ಎಲ್ಲೆಲ್ಲಿ ಕೊಟ್ಟೋದು ಅಂತ ಗೊತ್ತಾ ನಿಂಗೇನಾರ? ಹಾಂ ಗೊತ್ತಿಲ್ಲದೆ ನೋಡ್ಲಪ್ಪ. ಏನು ನಾನೇನು ಕೊಟ್ಟಿಗೆ ಹೋಗಲ್ಲ, ಹೊಟ್ಟಿಗೆಲ್ಲ ಕೊಡಲ್ಲ. ಸಾಕಪ್ಪ, ಬ್ಯಾಗ್ ಹೊತ್ಕೊ ಬರ್ಬೇಕಾದ್ರೆ ಸಾಕು ಬೇಕಾಗ್ತು. ಸಾಯಿತು ಅವಾಗ ಬೇಡ ಅಂದರೂ ರಜೆ ಕೊಟ್ಕೊಂಡಾರೆ. ಶನಿವಾರನೂ ಒಂದು ಬೇಗ ಮನೆಗೆ ಬರೋಂಗಿಲ್ಲ. ದಿನೇ ಕ್ಲಾಸ್ ಮಾಡೋದು. ಶನಿವಾರ ಒಂದು ದಿವಸನಾರು ಪುಸ್ತಕ ಸ್ವಲ್ಪ ಕಡಿಮೆ ಇರ್ತಿತ್ತು, ಈಗ ಅದು ಇಲ್ಲ. ಬ್ಯಾಗ್ ಇಲ್ಲ ಇಡ ಮರಯ್ಯ, ಪುಟ್ಟ ಕೇಳಿದ್ದಲ್ಲ ನಾವತ್ತೆ. ಓ ಬಂದ್ರಲ್ಲ ಅಮ್ಮ, ಇವತ್ತು ಮಾತ್ರ ಅವರಿಗೆಲ್ಲ ಪಟಾಕಿಯಲ್ಲೇ ಓದಿಸ್ಲಿ. ನಾನು ಓದಿಸ್ತಾ ಕುತ್ಕೊಳ್ಳಲ್ಲ, ಈಗಲೇ ಹೇಳಿನಿ. ನೀವು ಓದೋಕ್ಕೆ ಅಂತ ಹೋದರೂ ಅವು ಇವತ್ತು ನಿನ್ನ ಹತ್ರ ಬರೋಲ್ಲ. ಪಟಾಕಿ ನೋಡಿದ್ರು ಈಗ ಗುಬ್ಬಿಗೆ ಒಂದು ಸತಿ ಕೂಗ್ಬೋದು. ಪಾಪ ಎಷ್ಟು ಜ್ಞಾನ ಮಾಡ್ತಿದ್ವೇನ ನಾನು. ಓ ಏನ ಇವತ್ತಿಬ್ಬರು ನಿಂತ್ಬಿಟ್ಟಿರಿ ಇಲ್ಲೇ ನಮ್ಮನ್ನು ಸ್ವಾಗತ ಮಾಡಕ್ಕೆ? ಎಂತಕ್ಕೆ? ಎಂತ ತಿಂಡಿ ಮಾಡಿರಿ ಅತ್ತ? ಹಿಂಗೊಂದು ಯಾವಾಗಲೂ ತಿನ್ನದೇ ಗಿರ ಮಾರತ್ತೆ ಗುಬ್ಬೆ. ತಿಂಡಿ ಗಿಂಡಿ ಏನು ಮಾಡಲ್ಲ, ಆದರೆ ನೀವು ತಿಂದಿದ್ಕಿಂತನೂ ಜಾಸ್ತಿ ಖುಷಿ ಆಗ್ತದೆ. ಹಾಗಿದ್ದಾರೆ ಯಾರೋ ಬಂದರೆ ಮನೆಗೆ. ಯಾರು ಪುಟ್ಟಕ್ಕ? ಅಪ್ಪ ಬಂದಾರ? ಅಪ್ಪ ಅಂದ್ರೆ ಹೆಂಗಿದ್ರು ತಿಂಡಿ ತಂದಿರ್ತಾರೆ. ಅಪ್ಪ ಬಂದಿದ್ದೊಂದು ಖುಷಿ, ತಿಂಡಿದೊಂದು ಖುಷಿ. ಎಲ್ಲಿ ಹೋಗಿರೋರ ನೋಡಿ? ನೀವಿಬ್ರಾರು ಬಂದು ನಿಂತೀರಿ ಇಲ್ಲಿ, ನಾವು ಬರ್ತೀವಿ ಅಂತ ಕಾಯ್ತಾ. ಅಪ್ಪ ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮನ್ನು ಕಾಯ್ದೆ ಹೋಗ್ಯಾರ. ಮತ್ತೆಂತ ಅಪ್ಪ ಏನು ಮನೆಗೆ ಬರ್ಬೇಕಂದ್ರೆ ನಿನ್ನ ಅಪ್ಪ ಒಬ್ಬನೇ ಏನೇ? ಬೇರೆ ಯಾರು ಬಂದರೂ ನಿಂಗೆ ಖುಷಿ ಆಗಲ್ಲ. ನಿನ್ನ ಅಪ್ಪ ಬಂದಾನೆ ಅಂತ ಯಾರು ಹೇಳಿದ್ರೆ ಈಗ? ಮತ್ತೆ ಯಾರು ಬಂದಾರೆ ಅತ್ತೆ? ಅಮ್ಮ ಬಂದದ? ಇಬ್ಬರಲ್ಲಿ ಯಾರು ಬಂದರೂ ಖುಷಿನೇ ಅಪ್ಪ. ಅದೇಯ, ಯಾರು ಬಂದರೂ ಖುಷಿನೇಯ. ಆದರೆ ನಾವು ಬರೋದು ಗೊತ್ತಿದ್ದು ಒಳಗೆ ಕದ್ದಾಡ್ಕೊಂಡಿರಲ್ಲ, ಏನು ಮಾಡ್ಬೇಕಾತ ಅಂತ. ಅಮ್ಮ ಹುಡುಗರ
ಅಪ್ಪ ಅಮ್ಮ ಯಾರು ಅಲ್ರ ಮರಯ್ಯ. ನಿಮಗೆ ಹಂಗಾರೆ ನೋಡೋಣ, ಹೇಳಿ ಗುಂಡಗೊಬ್ಬೆ ಯಾರು ಬಂದಿರ್ಬೋದು ಅಂತ. ನಿಮ್ಗೆ ಮಾತ್ರ ಭಾಳ ಖುಷಿ ಆಗ್ತದೆ ಅಂದ್ಕೊಂಡೀನಿ ಅವ್ರು ಬಂದಿದ್ದಕ್ಕೆ. ಅಯ್ಯೋ ದೇವ್ರೆ, ಯಾರಪ್ಪ? ಪಾರ್ವತಜ್ಜಿ ಬಂದಾರ. ಪಾರ್ವತಜ್ಜಿ ಬಂದ್ರೆ ಖುಷಿನೇ, ಆದರೆ ಇಷ್ಟೆಲ್ಲ ಏನು ಖುಷಿ ಆಗಲ್ಲ. ಅವ್ರೇನು ತಿಂಡಿ ಅಂತ ತರಲ್ಲ, ಅದು ಅವ್ರಿಗೆ ಕುಡಕ್ಕೆ ಅಂತ ಅತ್ತೆ ಅಂತ ಮಾಡಿರ್ತಾರೆ. ಮತ್ತಾರು ಯಾರು ನೆನಪಿಗೆ ಬರಲ್ಲಪ್ಪ. ಅಯ್ಯೋ ನೀನಾಗಿಯಲ್ಲ. ಅಯ್ಯೋ ದೇವ್ರೆ, ನೀ ಬತ್ತಿ ಅಂತ ನಂಗೊಂದಾಗೆ ಆಗ್ಲಿಲ್ಲ ಮರಯ್ಯ. ಅತ್ತೆ ಹೇಳಲೇ ಇಲ್ಲ, ಪುಟ್ಟಕ್ಕೂ ಹೇಳಿಲ್ಲ, ಅದಕ್ಕೆ ಫೋನ್ ಮಾಡಿದ್ದ ಮೊನ್ನೆ ನೀನು. ಗೊತ್ತೇ ಇಲ್ಲ. ಪಟಾಕಿಯಣ್ಣ ನಿತ್ಕ ಅಲ್ಲೇ ನಿತ್ಕ ಮಾರತಿ, ನಾ ಆಚೆಗೆ ಬರ್ತೀನಿ. ನಡೀರಿ, ಆಚೆಗೆ ನಡೀರಿ. ಅಲ್ಲ, ಅಷ್ಟೊತ್ತಿಂದ ಅಮ್ಮ ಕೇಳ್ತಾದೆ ನಿಮ್ಗೆ ಅವ್ರು ಬಂದರೂ ಭಾಳ ಖುಷಿ ಆಗ್ತದೆ, ಯಾರು ಇರ್ಬೋದು ಯೋಚನೆ ಮಾಡಿ ಅಂತ. ಕೊನೆಗೂ ನನ್ನ ಹೆಸರು ನೆನಪಿಗೆ ಬರಲ್ಲ ನಿಮ್ಗಲ್ಲ. ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು. ಅವತ್ತೇನು ಮತ್ತು ಫೋನಲ್ಲಿ ಹೇಳೋದು ನೋಡ್ರೆ ಸಾಕು, ನೀ ಇಲ್ಲದೆ ಭಾಳ ಬೇಜಾರಾಗಿದೆ, ದಿನಾ ನಿನ್ನ ಸುದ್ದಿ ಹೇಳ್ತಿರ್ತೀವಿ ಅಂತ. ಅಯ್ಯೋ ಪಟಾಕಿಯಣ್ಣ, ಅಪ್ಪ ಅಮ್ಮ ಇಬ್ರು ಬಂದಿದ್ಕಿಂತ ನೀ ಬಂದ್ರೆ ಖುಷಿ ಜಾಸ್ತಿ ಗೊತ್ತಾ? ಎಷ್ಟು ಖುಷಿ ಆಯ್ತು. ಅಯ್ಯೋ ನೀ ಬತ್ತಿ ಅಂತ ಹೇಳಕ್ ನಮ್ಗೆ ಏನ್ ಗೊತ್ತಾ, ಬರಲ್ಲ, ಇನ್ನು ಅಕ್ಟೋಬರ್ ರಜೆಗೆ ಬರೋದು ಅಂತೇಳಿ ಹೇಳಿದ್ರು ಗೊತ್ತಾ ಅತ್ತೆ. ಅದಕ್ಕಾಗಿ ನಿನ್ನ ಹೆಸರು ಹೇಳಿಲ್ಲ. ನಾನಂತೂ ಈ ಜೊತೆ ಮಾವು ಬರೋಷ್ಟೊತ್ತಿಗೆ ಬತ್ತೀನಿ ಪಟಾಕಿಯಣ್ಣನ ಕಾಲೇಜಿಗೆ ಅಂತ ಕೂತಿದ್ದೆ ಗೊತ್ತಾ. ಎಷ್ಟು ಖುಷಿ ಆಯ್ತು ಗೊತ್ತನ ಪಟಾಕಿಯಣ್ಣ. ನೀನು 4 ದಿನ ಮಾತ್ರ ಹೋಗೋದು ಬೇಡ, ನಾನಂತೂ ಸೋಮವಾರದಿಂದ ಶಾಲೆಗೆ ಹೋಗಲ್ಲ, ಪಟಾಕಿಯಣ್ಣ ಹೋಗತ್ತಂತ ಈಗಲೇ ಹೇಳ್ತೀನಿ. ಸುಮಾರೆಲ್ಲ ಮಾತಾಡೋಕದೆ ಗೊತ್ತಾ ಪಟಾಕಿಯಣ್ಣ, ಸುಮಾರೆಲ್ಲ ಮಾತಾಡೋಕದೆ ಪಟಾಕಿಯಣ್ಣ. ಮಾತಾಜಿನೂ ಕೇಳ್ತಿರ್ತಾರೆ ನಿನ್ ಸುದ್ದಿ ಗೊತ್ತಾ. ಆ ಬೆಳ್ಳಿ ಅಕ್ಕಂತೂ ಬಸ್ಸಲ್ಲಿ ಸಿಕ್ಕದಾಗೆಲ್ಲ ಕೇಳ್ತಿರ್ತಾರೆ, ಪಟಾಕಿ ಬಂದನೆ ಯಾವಾಗ ಬರ್ತಾನೆ, ಪಟಾಕಿ ಬಂದನೆ ಯಾವಾಗ ಬರ್ತಾನೆ ಅಂತ. ನೋಡು, ಆ ಬೆಳ್ಳಿನಾರು ಅಷ್ಟು ಕಾಯ್ತದೆ ನಾ ಬರ್ತೀನಿ ಅಂತ, ನಿಮಗೆ ಮಾತ್ರ ನೆನಪಿಲ್ಲ. ಏಯ್ ಪಟಾಕಿಯಣ್ಣ, ಹಂಗೆ ಹೇಳ್ಬೇಡ ಮರಯ್ಯ. ನೀ ಇಲ್ಲದೆ ಎಷ್ಟು ಬೇಜಾರಾಗ್ತಿತ್ತಂತ ನಮಗೆ ಮಾತ್ರ ಗೊತ್ತಿಲ್ಲ ಗೊತ್ತಾ. ಎಷ್ಟು ಜೊತೆ ಹೇಳ್ತಿದ್ದೆ, ಜಾಸ್ತಿ ನಿನ್ನೆ ಹೇಳ್ತಾ ಇದ್ರೆ ಅತ್ತೆ ಮತ್ತೆ ಬೇಜಾರು ಮಾಡ್ತಿದ್ದಾರೆ ಅಂತ ನಾನು ಎಷ್ಟು ತಡ್ಕೊತಿದ್ದೆ ಗೊತ್ತನ. ನಿಂಗೆ ಮಾತ್ರ ನಮ್ಮ ಮೇಲೆ ಒಂಚೂರು ಆಸೆನೇ ಇಲ್ಲ. ಇದ್ದಿದ್ರೆ ನಮ್ಗೆ ಎಷ್ಟು ಆಸೆ ಇದೆ ಅಂತ ಗೊತ್ತಾಗ್ತಿತ್ತು ನಿಂಗೆ. ಹೇಳ್ತಿದ್ದೀನಿ ನೀನು ಅಕ್ಟೋಬರಿಗೆ ಬರ್ತೀಯ ಅಂತ ಮಾಡಿದ್ದು ಅಂತ ಹೇಳಿ. ಏ ಪಟಾಕಿ, ಒಂಚೂರು ಸಮಾಧಾನ ಮಾಡ ಪಾಪ. ಅದು ಹೇಳೋ ಸುಳ್ಳೇನಲ್ಲ. ದಿನಕ್ಕೊಂದು 2-3 ಸತಿ ಪಟಾಕಿ ಅಣ್ಣ ಅಂತ ಹೇಳ್ದೇ ಇರ್ತಿರ್ಲ. ಏ ಗುಬ್ಬಿ, ನೀನು ಹೆಂಗೆ ಅಂತ ನಂಗೆ ಗೊತ್ತಿಲ್ಲನೇ, ಸುಮ್ಮನೆ ಹೇಳಿದ್ದಷ್ಟೇ. ಎಂತ ಮಾಡ್ತೀನಿ ನೋಡೋಣ ಅಂತ ನಂಗೆ ಗೊತ್ತು. ಮಾತಾಡೋಣ, ಎಷ್ಟು ಬೇಕಾದ್ರೆ ಮಾತಾಡೋಣ, ಆದರೂ ನಾ ಇದ್ದಾಗ ಶಾಲೆಗೆ ಹೋಗಲ್ಲ ಅಂತ ಮಾತ್ರ ಹೇಳಂಗಿಲ್ಲ, ಈಗಲೇ ಹೇಳಿನಿ.